ಇವತ್ತು ನಾನು ಬಂದಿರೋದು ಕರ್ನಾಟಕದ 5ನೇ ಅತಿ ಎತ್ತರವಾಗಿರುವ ಶಿಖರವಾಗಿರುವ ಮೇರುತಿ ಗುಡ್ಡ ಟ್ರೆಕ್ಕಿಂಗ್ ಗೆ ಬಂದಿದ್ದೀನಿ. ಈ ಒಂದು ಸುಂದರವಾಗಿರುವ ಸ್ಥಳ ಇರೋದು ಬಸ್ರಿಕಟ್ಟೆ ಸಮೀಪದಲ್ಲಿ. ಈ ಟ್ರೆಕ್ ಡಿಸ್ಟೆನ್ಸ್ ಇರೋದು 5 ಕಿಲೋಮೀಟರ್, ಒಟ್ಟು 10 ಕಿಲೋಮೀಟರ್ ಆಗುತ್ತೆ. 5+5. ಈ ಟ್ರೆಕ್ ಮಾಡಕ್ಕೆ ಸುಮಾರು ಒಂದು 3 ಗಂಟೆ ಕಾಲ ಬೇಕಾಗುತ್ತೆ ಮೇಲೆ ಗುಡ್ಡ ಹತ್ತಕ್ಕೆ. ಮೇರುತಿ ಗುಡ್ಡ ಎತ್ತರ ಸುಮಾರು 5450 ಅಡಿ ಇದೆ. ಈ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಲೋಕಲ್ ಗೈಡೆನ್ಸ್ ಕಂಪಲ್ಸರಿ ಇರ್ಲೇಬೇಕು. ಹಾಗೆಯೇ ಫಾರೆಸ್ಟ್ ಎಂಟ್ರಿ ಟಿಕೆಟ್ ತಗೊಳ್ಬೇಕು. ಸುಮಾರು 3 ಗಂಟೆ ಕಾಲ ಟ್ರೆಕ್ಕಿಂಗ್ ಮಾಡಿದ್ಮೇಲೆ ಲಾಸ್ಟಿಗೂ ಶಿಖರವನ್ನು ತಲುಪಿದ್ವಿ. ಮೇಲಿಂದ ಕಾಣುವ ದೃಶ್ಯ ನಿಜವಾಗ್ಲೂ ಅದ್ಭುತವಾಗಿದೆ. ಟಾಪ್ ರೀಚ್ ಆದ್ಮೇಲೆ ಒಂದು ಚಿಕ್ಕ ಗಣೇಶನ ಗುಡಿ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ರವಿಚಂದ್ರನ್ ಗತ ಮತ್ತೆ ಅಜ್ಜಿ ಒಂದು ಮನೆ ಇದೆಯಲ್ಲ ನೋಡಿ, ಆ ಮನೆ ಅಜ್ಜಿ ಒಂದು ದೊಡ್ಡ ಮನೆ ಮುಚ್ಚಿಗೆ ಮನೆ ಎಲ್ಲ ಇಲ್ಲ ಗೌಡ್ರದ್ದು, ಅದೇ ಗದ್ದ ಬೈದಿದೆಯಲ್ಲ ಇಲ್ಲಿ ಅಲ್ಲಿ ಕಾಣಿಸುತ್ತಲ್ಲ ಅದ ಗದ್ದ ಬೈಲ್ ಕಾಣುತ್ತಲ್ಲ ಅಲ್ಲೇ ಶೂಟಿಂಗ್ ಆಗಿದೆ. ಹೌದು ನೋಡಿ. ಮತ್ತೆ ಅಜ್ಜಿ ಒಂದು ಮನೆ ಇದೆಯಲ್ಲ ನೋಡಿ, ಆ ಮನೆ ಅಜ್ಜಿ ಒಂದು ದೊಡ್ಡ ಮನೆ ಮುಚ್ಚಿಗೆ ಮನೆ ಎಲ್ಲ ಇಲ್ಲ ಗೌಡ್ರದ್ದು, ಅದೇ ಗದ್ದ ಬೈದಿದೆಯಲ್ಲ ಇಲ್ಲಿ ಅಲ್ಲಿ ಕಾಣಿಸುತ್ತಲ್ಲ ಅದ ಗದ್ದ ಬೈಲ್ ಕಾಣುತ್ತಲ್ಲ ಅಲ್ಲೇ ಶೂಟಿಂಗ್ ಆಗಿದೆ. ಹೌದು ನೋಡಿ. ಸಂಧಿ ತೋಟ ಸಿಕ್ಬಿಟ್ಟು ತೋಟ ಫುಲ್ ಕಟ್ಟಾಗಿದೆ. ಕೋಟಿ ಸಿಕ್ಕಾಕೊಂಟಲ್ಲ, ಕಾಫಿ ಗಿಡಕ್ಕೆ 7-8 ಸಲ ಬಡ್ದಿದೆ, ಆದರೂ ತಪ್ಪಿ ಹೋಗಿಲ್ಲ ಅದು. ಆಮೇಲೆ ಕಲ್ಲು ಬಂಡಿ ಬಡ್ದಿದೆ, ಆವಾಗ ಅವ್ನು ಕಾಲು ತಪ್ಪಿ ಹೋಗಿದೆ. ಸ್ಪಾಟು ಮೊಬೈಲ್ ಕೈಲಿ ಹಾಗೆ ಇತ್ತು. ಹಾಗೆ ದಾಳಿ ಮಾಡ್ತವೆ, ಯಾಕಂದ್ರೆ ಅವ್ಕೆ ಭಯ. ಇಲ್ಲಿ ಏನಿದೆ ಅಂದರೆ ಇಲ್ಲಿರೋವೆಲ್ಲ ಈಗ ಕರುಗಳಿದ್ದಾವೆ, ಅವಕ್ಕೇನೋ ಮಾಡ್ತವೆ ಅಂತ ಭಯ. ನೀವು ಕಂಡ ತಕ್ಷಣ ಸುಮ್ಮನೆಲ್ಲ ನೀವು ಗ್ರೂಪಾಗಿ ನಿಂತ್ಬಿಡಿ, ಅವು ಸ್ವಲ್ಪ ಹೊತ್ತು ನೋಡುತ್ತೆ. ಕರು ಒಂದು ಕಡೆ ಹೋದ್ಮೇಲೆ ಅವು ಹೋಗ್ತಾವೆ. ಸಾಮಾನ್ಯ ಪ್ರಾಣಿಗಳದ್ದೆಲ್ಲ ಗೊತ್ತಿತ್ತು, ಕಾರ್ಗದ್ದವರಿಗೆಲ್ಲ ಗೊತ್ತಿರುತ್ತಲ್ಲ. ಇಷ್ಟೇ ಕಾಡ್ಕೊಂಡ್ಗಳದ್ದು ಬಾಯಲ್ಲಿ, ಹಂದಿದಾರು ಭಯ ಇಲ್ಲ. ಆಮೇಲೆ ಚಿರತೆ ಇರುತ್ತೆ. ಅಕಸ್ಮಾತ್ ಈಗ ಒಂದು ವಾರದ ಹಿಂದೆ ಇಲ್ಲಿ ಪಾಸ್ ಆಗಿದೆ, ಆ ಕಡೆಗೆ ತಲಗೋಡ ಹತ್ರ ಇದೆಯಂತ. ಆದ್ರೆ ಅದೇನು ಮಾಡಲ್ಲ ಸಾಮಾನ್ಯವಾಗಿ. ಹಾಗೆ ಏನಾದ್ರು ಕಾಣ್ತು ಅಂದರೆ ನೀವು ನಿಂತು ಹಿಂದ್ಗಡೆಯವರಿಗೆ ಸೂಚನೆ ಕೊಡಬೇಕು, ಇಂಥದ್ದಿದೆ ಓಕೆನಾ. ಆಮೇಲೆ
ಒಂದೇ ಕಡೆ ನೋಡ್ತೀವಲ್ಲ. ಹಾಂ ಹಾಂ 15 ಜನ ಕೂರ್ಬೋದು, ಆ ಥರದ್ದು ಒಂದು ಗುಹೆ ಇದೆ. ಅಲ್ಲಿ ಗಣಪತಿ ಎಲ್ಲ ದೇವರು ಇಲ್ಲನಾ? ಹೌದು, ಕೆಳಗಡೆ ಹೊಂಡದಲ್ಲಿ ಅಲ್ಲಿಗಿನ್ನು ಆ ಕಡೆಗೆ. ಅಲ್ಲಿಂದ ನಾವು ಮೇಲೆ ಹತ್ತಿದಾಗ ಬರೋ ದಾರಿ ಹೇಳಿದ್ದಾನೆ. ಅಲ್ಲಿ ಕಾಡು ಕಾಣಿಸುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಕೆಂಪು ದಾರಿ ಕಾಣುತ್ತಲ್ಲ, ಅಲ್ಲಿ ಮೇಲೆ ಹತ್ಬಿಟ್ಟು ಒಂದು ಈ ಗುಡ್ಡ ಬಳಸ್ಕೊಂಡು ಬರ್ಬೋದು, ಅಥವಾ ಇಲ್ಲಿ ಜಿಗ್ಜಾಗಲ್ಲಿ ಬರ್ಬೋದು, ಬರ್ಬೋದು. ಈಗ ತಿರ್ಗಿ ದಾರಿ ಏನಿಲ್ಲ. ದೊಡ್ಡ ಕಲ್ಲಲ್ಲಿ ಕಟ್ಟಿ ದೊಡ್ಡ ದೊಡ್ಡ ಚಪ್ಪಡಿ ಮೇಲ್ಗಡೆ ಹಾಸ್ಬಿಟ್ಟು ಜಯಂತಿ ಮಾಡಿ. ಗಣಪತಿ ಅಂದರೆ ವಿಗ್ರಹ ಇಲ್ಲ. ಗಣಪತಿ ನಮ್ಮಲ್ಲಿ ಒಂದು ನಂಬಿಕೆ ಸುಳ್ಳಾಗಿರೋದು, ಒಂದು ಗಣಪತಿ ಪೂಜೆ ಮಾಡ್ತಾ ಇದ್ವಿ ಅವಾಗಿಂದ. ಮಧ್ಯದಲ್ಲಿ ಏನಾಯ್ತು ಅಂದರೆ ಇಲ್ಲಿ ನಿಧಿ ಇದೆ ಅಂತ ಹೇಳ್ಕೊಂಡು, ಅದು ಗೊತ್ತಲ್ವಾ, ಅದರಿಂದ ಹಿಂದೆ ನಿಧಿ ಸಾಮಾನ್ಯ ಪಬ್ಲಿಕ್ ಇದೆ, ಅದರಿಂದ 2 ಸಲ ಗಣಪತಿ ತೆಗೆದ್ಬಿಟ್ಟು ಶಿಲ್ಬೆ ಬರ್ತಾ ಇತ್ತು. ಶಿಲ್ಬೆ ಹಾಕೋರು ಅದು ಬಸರಕಟ್ಟೆ ನಮ್ಮ ಊರರೆಲ್ಲ ಸೇರಿಬಿಟ್ಟು ಅದನ್ನು ಕಿತ್ತಾಕಿ ಗಣಪತಿ ಕೊಡಿಸೋದು, ಹಾಗೆ ಆಯಿತು. ಆ ಟೈಮಲ್ಲಿ ಮಧ್ಯದಲ್ಲಿ ಒಂದು ಸಲ ಏನಾಯ್ತು, ಅದೇ ಉತ್ಕಲನ ಮಾಡಿದ್ವಿ. ಇದು ಎಷ್ಟು ಹೊಂಡ ಹೊಡೆದ್ರು ಗೊತ್ತಾ, ಹೀಗಂದ್ರೂ ಇರಲಿ, ಇದಕ್ಕಿಂತ ಜಾಸ್ತಿ ಸಾಮಾನ್ಯ ಒಂದು 9 ಅಡಿ ಆಳ ಮಾಡ್ತದೆ ಇದರಿಂದ. ಇಷ್ಟಾಗಲೂ ಆಳ ಹೊಂಡ ಹೊಡೆದಿದೆ ಅಲ್ಲ, ನಿಧಿ ಇದೆ. ಆಮೇಲೆ ಬಸರಕಟ್ಟೆಯವರೆಲ್ಲ ಸೇರಿಬಿಟ್ಟು ಚೀಲ ಮಾಡಿ ಫಿಕ್ಸ್ ಮಾಡಿ ಚಪ್ಪಡಿ ತೆಗಿಯೋ ಕಾರಣನೇ ಈ ನಿಧಿ ಅಂತ ಹುಡುಕಿದವರು ಹೊಡೆದು ಒಂದು 15 ವರ್ಷ 20 ವರ್ಷ ಆಯ್ತಾ. ಆ ಮೀಟ್ರಲ್ಲೇ ಆಯ್ತು ಬಸರಕಟ್ಟೆ ಒಂದು ವಾರ. ಒಂದು ಜಗಳ ಆಗುತ್ತೆ ಅಂತ ಭಾರಿ ಗಲಾಟೆ, ಭಾಳ ಜನ ಸೇರಿದ್ರಿ. ಹೌದಾ? ಓರ್ನಾಡು ಬಸರಕಟ್ಟೆ ನಮ್ದು ಈ ಸುತ್ತಮುತ್ತ ಎಲ್ಲರೂ ದಿವಸ ಗಲಾಟೆ. ಫಾರೆಸ್ಟ್ ಇದೆ, ರೆವಿನ್ಯೂ ಮತ್ತು ಪೊಲೀಸ್ ಹಾಲ್ ಹಾಕಿ ಕೆಳಗಡೆ ಇರ್ಬೇಡಿ, ಓಪನ್ ಆಗಿ 2 ಜನ ತಿಂಡಿ ಮಾಡಿದ್ರು. ಅದೇ ಲೆವೆಲಲ್ಲಿ ಕೆಳಗಡೆ ಅದು ಕರೆಕ್ಟ್ ದಾರಿ. ಮತ್ತು ಇನ್ನೊಂದು ದಿಕ್ಕಾಗಿ ಈಗ ದಾರಿಯಲ್ಲಿ ಕೆಳಗಡೆ ಕಾಡು ಅಲ್ಲಿ ಹೋಗಿ ಕಾಡಲ್ಲಿ ನೀವು ಸಾಹಸ ಮತ್ತು ಪ್ರಕೃತಿಯನ್ನು ಇಷ್ಟಪಡುವವರಾಗಿದ್ದರೆ ಒಮ್ಮೆ ಮೇರುತಿ ಗುಡ್ಡ ಟ್ರೆಕ್ ಅನ್ನು ಖಂಡಿತವಾಗಿ ಅನುಭವಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.